ದಿತ್ವಾ ಚಂಡಮಾರುತ ಶ್ರೀಲಂಕಾದ ಮಾತ್ರವಲ್ಲ, ನಮ್ಮ ದೇಶ ಪೂರ್ವ ಕರಾವಳಿ ಭಾಗದಲ್ಲೂ ಕೂಡ ಹಾನಿ ಉಂಟು ಮಾಡಿದೆ. ಉಗ್ರವತಾರ ತೋರಿದ್ದ ಸೈಕ್ಲೋನ್ ಈಗ ಸೈಲೆಂಟ್ ಆಗಿದೆ. ಆದರೆ ಅದು ಸೃಷ್ಟಿ ಮಾಡಿದ್ದ ಅವಾಂತರಗಳು ಕೂಡ ಭೀಕರವಾಗಿದೆ. ದಿತ್ವಾ ಚಂಡಮಾರುತ ಲಂಕನ್ನರು ನಿದ್ರೆಯಲ್ಲೂ ಬೆಚ್ಚಿ ಬೀಳುವಂತೆ ಮಾಡಿದೆ. ದಿತ್ವಾ ಸೈಕ್ಲೋನ್ ಅಬ್ಬರಕ್ಕೆ ಇಡೀ ಶ್ರೀಲಂಕಾ ತತ್ತರಿಸಿ ಹೋಗಿದೆ. ವರುಣಾರ್ಭಟ, ಪ್ರವಾಹ, ಭೂಕುಸಿತಗಳಿಂದ ಜರ್ಜರಿತವಾಗಿದೆ. ಈ ಸೈಕ್ಲೋನ್ ಶ್ರೀಲಂಕಾ ಮಾತ್ರವಲ್ಲ, ನಮ್ಮ ದೇಶದ ಉತ್ತರ ತಮಿಳುನಾಡು, ಪುದುಚೇರಿ ಮತ್ತು ದಕ್ಷಿಣ ಆಂಧ್ರಪ್ರದೇಶದ ಕರಾವಳಿಗಳಲ್ಲೂ ಅವಾಂತರವನ್ನ ಸೃಷ್ಟಿಸಿತ್ತು. ಅಬ್ಬರಿಸಿ ಬೊಬ್ಬೆರೆದಿದ್ದ ದಿತ್ವಾ ಸೈಕ್ಲೋನ್ ಶಾಂತ, ಸಾವು ನೋವು ಹಾನಿಗೆ ಕಾರಣವಾದ ಚಂಡಮಾರುತ. ದಿತ್ವಾ ಅಬ್ಬರಕ್ಕೆ ತಮಿಳುನಾಡಿನ ಕರಾವಳಿ ಪ್ರದೇಶಗಳು ಸಿಲುಕಿದ್ವು. ಚೆನ್ನೈ, ನಾಗಪಟ್ಟಿಣಂ, ಕಡಲೂರು, ತುತುಗುಡಿ, ರಾಮೇಶ್ವರಂನಲ್ಲಿ ಅವಾಂತರಗಳು ಸೃಷ್ಟಿಯಾಗಿದ್ವು. ಕಡಲ್ ಕೊರೆತ, ಮುಳುಗಿದ ಮನೆಗಳು, ಕೃಷಿ ಭೂಮಿಗಳು ಜಲಾವೃತವಾಗಿದ್ವು. ಇದೀಗ ದಿತ್ವಾ ಅಬ್ಬರ ಕಡಿಮೆಯಾಗಿದ್ದು ತಮಿಳುನಾಡು ಸಹಜ ಸ್ಥಿತಿಗೆ ಮರಳುತ್ತಿದೆ. ಸಮುದ್ರದ ಅಲೆಗಳು ಶಾಂತವಾಗಿವೆ. ಆಂಧ್ರಪ್ರದೇಶ ಹಾಗೂ ಪುದುಚೇರಿ ಕರಾವಳಿ ಭಾಗಗಳಿಗೂ ದಿತ್ವಾ ಎಫೆಕ್ಟ್ ತಟ್ಟಿತ್ತು. ಆಂಧ್ರದ ನೆಲ್ಲೂರು, ಕಡಪ ಭಾಗದಲ್ಲಿ ನಿರಂತರ ಮಳೆಯಾಗಿತ್ತು. ಶ್ರೀಲಂಕಾದಲ್ಲಿ ಸಾವಿನ ಸಂಖ್ಯೆ 366ಕ್ಕೆ ಏರಿಕೆ. ದ್ವೀಪ ರಾಷ್ಟ್ರಕ್ಕೆ ಪ್ರಧಾನಿ ಮೋದಿ ಭರವಸೆ. ದಿತ್ವಾ ಅಬ್ಬರಕ್ಕೆ ಅಕ್ಷರಶಃ ನಲುಗಿ ಹೋಗಿದ್ದ ಶ್ರೀಲಂಕಾ ಚೇತರಿಸಿಕೊಳ್ಳಲು 1 ವರ್ಷವೇ ಬೇಕು. ಈ ಭೀಕರ ವಿಕೋಪದಲ್ಲಿ ಈವರೆಗೂ 366 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. 300ಕ್ಕೂ ಹೆಚ್ಚು ಜನ ಕಾಣೆಯಾಗಿದ್ದಾರೆ. ಲಕ್ಷಾಂತರ ಮಂದಿ ಮನೆಗಳನ್ನ ಕಳೆದುಕೊಂಡಿದ್ದಾರೆ. ತಗ್ಗು ಪ್ರದೇಶಗಳಿಗೆ ನುಗ್ಗಿದ ನೀರು ಇನ್ನೂ ಇಳಿದಿಲ್ಲ. ಲಂಕಾದ ನೆರೆಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಕಾರ್ಯ ಮುಂದುವರೆದಿದೆ. ನೆರೆಯ ರಾಷ್ಟ್ರದ ರಕ್ಷಣೆಗೆ ಭಾರತವೂ ನಿಂತಿದೆ. ಆಪರೇಷನ್ ಸಾಗರ್ ಬಂಧು ಹೆಸರಿನಲ್ಲಿ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ಶ್ರೀಲಂಕಾ ಅಧ್ಯಕ್ಷ ಅನುರಾ ಕುಮಾರ್ ದಿಸಾನಾಯಕೆ ಅವರೊಂದಿಗೆ ದೂರವಾಣಿ ಸಂಭಾಷಣೆ ನಡೆಸಿದ್ದು, ಶ್ರೀಲಂಕಾದೊಂದಿಗೆ ಭಾರತ ದೃಢವಾಗಿ ನಿಲ್ಲುತ್ತದೆ, ಅಗತ್ಯವಿರುವ ಎಲ್ಲಾ ಸಹಾಯವನ್ನು ಮಾಡುತ್ತದೆ ಎಂದು ಪ್ರಧಾನಿ ಮೋದಿ ಶ್ರೀಲಂಕಾ ಅಧ್ಯಕ್ಷ ದಿಸಾನಾಯಕೆ ಅವರಿಗೆ ಭರವಸೆ ನೀಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದಿತ್ವಾ ಚಂಡಮಾರುತ ಶ್ರೀಲಂಕಾದ ಮಾತ್ರವಲ್ಲ, ನಮ್ಮ ದೇಶ ಪೂರ್ವ ಕರಾವಳಿ ಭಾಗದಲ್ಲೂ ಕೂಡ ಹಾನಿ ಉಂಟು ಮಾಡಿದೆ. ಉಗ್ರವತಾರ ತೋರಿದ್ದ ಸೈಕ್ಲೋನ್ ಈಗ ಸೈಲೆಂಟ್ ಆಗಿದೆ. ಆದರೆ ಅದು ಸೃಷ್ಟಿ ಮಾಡಿದ್ದ ಅವಾಂತರಗಳು ಕೂಡ ಭೀಕರವಾಗಿದೆ. ದಿತ್ವಾ ಚಂಡಮಾರುತ ಲಂಕನ್ನರು ನಿದ್ರೆಯಲ್ಲೂ ಬೆಚ್ಚಿ ಬೀಳುವಂತೆ ಮಾಡಿದೆ. ದಿತ್ವಾ ಸೈಕ್ಲೋನ್ ಅಬ್ಬರಕ್ಕೆ ಇಡೀ ಶ್ರೀಲಂಕಾ ತತ್ತರಿಸಿ ಹೋಗಿದೆ. ವರುಣಾರ್ಭಟ, ಪ್ರವಾಹ, ಭೂಕುಸಿತಗಳಿಂದ ಜರ್ಜರಿತವಾಗಿದೆ. ಈ ಸೈಕ್ಲೋನ್ ಶ್ರೀಲಂಕಾ ಮಾತ್ರವಲ್ಲ, ನಮ್ಮ ದೇಶದ ಉತ್ತರ ತಮಿಳುನಾಡು, ಪುದುಚೇರಿ ಮತ್ತು ದಕ್ಷಿಣ ಆಂಧ್ರಪ್ರದೇಶದ ಕರಾವಳಿಗಳಲ್ಲೂ ಅವಾಂತರವನ್ನ ಸೃಷ್ಟಿಸಿತ್ತು. ಅಬ್ಬರಿಸಿ ಬೊಬ್ಬೆರೆದಿದ್ದ ದಿತ್ವಾ ಸೈಕ್ಲೋನ್ ಶಾಂತ, ಸಾವು ನೋವು ಹಾನಿಗೆ ಕಾರಣವಾದ ಚಂಡಮಾರುತ. ದಿತ್ವಾ ಅಬ್ಬರಕ್ಕೆ ತಮಿಳುನಾಡಿನ ಕರಾವಳಿ ಪ್ರದೇಶಗಳು ಸಿಲುಕಿದ್ವು. ಚೆನ್ನೈ, ನಾಗಪಟ್ಟಿಣಂ, ಕಡಲೂರು, ತುತುಗುಡಿ, ರಾಮೇಶ್ವರಂನಲ್ಲಿ ಅವಾಂತರಗಳು ಸೃಷ್ಟಿಯಾಗಿದ್ವು. ಕಡಲ್ ಕೊರೆತ, ಮುಳುಗಿದ ಮನೆಗಳು, ಕೃಷಿ ಭೂಮಿಗಳು ಜಲಾವೃತವಾಗಿದ್ವು. ಇದೀಗ ದಿತ್ವಾ ಅಬ್ಬರ ಕಡಿಮೆಯಾಗಿದ್ದು ತಮಿಳುನಾಡು ಸಹಜ ಸ್ಥಿತಿಗೆ ಮರಳುತ್ತಿದೆ. ಸಮುದ್ರದ ಅಲೆಗಳು ಶಾಂತವಾಗಿವೆ. ಆಂಧ್ರಪ್ರದೇಶ ಹಾಗೂ ಪುದುಚೇರಿ ಕರಾವಳಿ ಭಾಗಗಳಿಗೂ ದಿತ್ವಾ ಎಫೆಕ್ಟ್ ತಟ್ಟಿತ್ತು. ಆಂಧ್ರದ ನೆಲ್ಲೂರು, ಕಡಪ ಭಾಗದಲ್ಲಿ ನಿರಂತರ ಮಳೆಯಾಗಿತ್ತು. ಶ್ರೀಲಂಕಾದಲ್ಲಿ ಸಾವಿನ ಸಂಖ್ಯೆ 366ಕ್ಕೆ ಏರಿಕೆ. ದ್ವೀಪ ರಾಷ್ಟ್ರಕ್ಕೆ ಪ್ರಧಾನಿ ಮೋದಿ ಭರವಸೆ. ದಿತ್ವಾ ಅಬ್ಬರಕ್ಕೆ ಅಕ್ಷರಶಃ ನಲುಗಿ ಹೋಗಿದ್ದ ಶ್ರೀಲಂಕಾ ಚೇತರಿಸಿಕೊಳ್ಳಲು 1 ವರ್ಷವೇ ಬೇಕು. ಈ ಭೀಕರ ವಿಕೋಪದಲ್ಲಿ ಈವರೆಗೂ 366 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. 300ಕ್ಕೂ ಹೆಚ್ಚು ಜನ ಕಾಣೆಯಾಗಿದ್ದಾರೆ. ಲಕ್ಷಾಂತರ ಮಂದಿ ಮನೆಗಳನ್ನ ಕಳೆದುಕೊಂಡಿದ್ದಾರೆ. ತಗ್ಗು ಪ್ರದೇಶಗಳಿಗೆ ನುಗ್ಗಿದ ನೀರು ಇನ್ನೂ ಇಳಿದಿಲ್ಲ. ಲಂಕಾದ ನೆರೆಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಕಾರ್ಯ ಮುಂದುವರೆದಿದೆ. ನೆರೆಯ ರಾಷ್ಟ್ರದ ರಕ್ಷಣೆಗೆ ಭಾರತವೂ ನಿಂತಿದೆ. ಆಪರೇಷನ್ ಸಾಗರ್ ಬಂಧು ಹೆಸರಿನಲ್ಲಿ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ಶ್ರೀಲಂಕಾ ಅಧ್ಯಕ್ಷ ಅನುರಾ ಕುಮಾರ್ ದಿಸಾನಾಯಕೆ ಅವರೊಂದಿಗೆ ದೂರವಾಣಿ ಸಂಭಾಷಣೆ ನಡೆಸಿದ್ದು, ಶ್ರೀಲಂಕಾದೊಂದಿಗೆ ಭಾರತ ದೃಢವಾಗಿ ನಿಲ್ಲುತ್ತದೆ, ಅಗತ್ಯವಿರುವ ಎಲ್ಲಾ ಸಹಾಯವನ್ನು ಮಾಡುತ್ತದೆ ಎಂದು ಪ್ರಧಾನಿ ಮೋದಿ ಶ್ರೀಲಂಕಾ ಅಧ್ಯಕ್ಷ ದಿಸಾನಾಯಕೆ ಅವರಿಗೆ ಭರವಸೆ ನೀಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದಿತ್ವಾ ಚಂಡಮಾರುತ ಶ್ರೀಲಂಕಾದ ಮಾತ್ರವಲ್ಲ,
ನಮ್ಮ ದೇಶ ಪೂರ್ವ ಕರಾವಳಿ ಭಾಗದಲ್ಲೂ ಕೂಡ ಹಾನಿ ಉಂಟು ಮಾಡಿದೆ. ಉಗ್ರವತ್ತಾರ ತೋರಿದ್ದ ಸೈಕ್ಲೋನ್ ಈಗ ಸೈಲೆಂಟ್ ಆಗಿದೆ. ಆದರೆ ಅದು ಸೃಷ್ಟಿ ಮಾಡಿದ್ದ ಅವಾಂತರಗಳು ಕೂಡ ಭೀಕರವಾಗಿದೆ. ದಿತ್ವಾ ಚಂಡಮಾರುತ ಲಂಕನ್ನರು ನಿದ್ರೆಯಲ್ಲೂ ಬೆಚ್ಚಿ ಬೀಳುವಂತೆ ಮಾಡಿದೆ. ದಿತ್ವಾ ಸೈಕ್ಲೋನ್ ಅಬ್ಬರಕ್ಕೆ ಇಡೀ ಶ್ರೀಲಂಕಾ ತತ್ತರಿಸಿ ಹೋಗಿದೆ. ವರ್ಣಾರ್ಭಟ, ಪ್ರವಾಹ, ಭೂಕುಸಿತಗಳಿಂದ ಜರ್ಜರಿತವಾಗಿದೆ. ಈ ಸೈಕ್ಲೋನ್ ಶ್ರೀಲಂಕಾ ಮಾತ್ರವಲ್ಲ, ನಮ್ಮ ದೇಶದ ಉತ್ತರ ತಮಿಳುನಾಡು, ಪುದುಚೇರಿ ಮತ್ತು ದಕ್ಷಿಣ ಆಂಧ್ರಪ್ರದೇಶದ ಕರಾವಳಿಗಳಲ್ಲೂ ಅವಾಂತರವನ್ನ ಸೃಷ್ಟಿಸಿತ್ತು. ಅಬ್ಬರಿಸಿ ಬೊಬ್ಬೆರೆದಿದ್ದ ದಿತ್ವಾ ಸೈಕ್ಲೋನ್ ಶಾಂತ, ಸಾವು ನೋವು ಹಾನಿಗೆ ಕಾರಣವಾದ ಚಂಡಮಾರುತ. ದಿತ್ವಾ ಅಬ್ಬರಕ್ಕೆ ತಮಿಳುನಾಡಿನ ಕರಾವಳಿ ಪ್ರದೇಶಗಳು ಸಿಲುಕಿದ್ವು. ಚೆನ್ನೈ, ನಾಗಪಟ್ಟಿಣಂ, ಕಡಲೂರು, ತುತುಗುಡಿ, ರಾಮೇಶ್ವರಂನಲ್ಲಿ ಅವಾಂತರಗಳು ಸೃಷ್ಟಿಯಾಗಿದ್ವು. ಕಡಲ್ ಕೊರೆತ, ಮುಳುಗಿದ ಮನೆಗಳು, ಕೃಷಿ ಭೂಮಿಗಳು ಜಲಾವೃತವಾಗಿದ್ವು. ಇದೀಗ ದಿತ್ವಾ ಅಬ್ಬರ ಕಡಿಮೆಯಾಗಿದ್ದು ತಮಿಳುನಾಡು ಸಹಜ ಸ್ಥಿತಿಗೆ ಮರಳುತ್ತಿದೆ. ಸಮುದ್ರದ ಅಲೆಗಳು ಶಾಂತವಾಗಿವೆ. ಆಂಧ್ರಪ್ರದೇಶ ಹಾಗೂ ಪುದುಚೇರಿ ಕರಾವಳಿ ಭಾಗಗಳಿಗೂ ದಿತ್ವಾ ಎಫೆಕ್ಟ್ ತಟ್ಟಿತ್ತು. ಆಂಧ್ರದ ನೆಲ್ಲೂರು, ಕಡಪ ಭಾಗದಲ್ಲಿ ನಿರಂತರ ಮಳೆಯಾಗಿತ್ತು. ಶ್ರೀಲಂಕಾದಲ್ಲಿ ಸಾವಿನ ಸಂಖ್ಯೆ 366ಕ್ಕೆ ಏರಿಕೆ. ದ್ವೀಪ ರಾಷ್ಟ್ರಕ್ಕೆ ಪ್ರಧಾನಿ ಮೋದಿ ಭರವಸೆ. ದಿತ್ವಾ ಅಬ್ಬರಕ್ಕೆ ಅಕ್ಷರಶಃ ನಲುಗಿ ಹೋಗಿದ್ದ ಶ್ರೀಲಂಕಾ ಚೇತರಿಸಿಕೊಳ್ಳಲು 1 ವರ್ಷವೇ ಬೇಕು. ಈ ಭೀಕರ ವಿಕೋಪದಲ್ಲಿ ಈವರೆಗೂ 366 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. 300ಕ್ಕೂ ಹೆಚ್ಚು ಜನ ಕಾಣೆಯಾಗಿದ್ದಾರೆ. ಲಕ್ಷಾಂತರ ಮಂದಿ ಮನೆಗಳನ್ನ ಕಳೆದುಕೊಂಡಿದ್ದಾರೆ. ತಗ್ಗು ಪ್ರದೇಶಗಳಿಗೆ ನುಗ್ಗಿದ ನೀರು ಇನ್ನೂ ಇಳಿದಿಲ್ಲ. ಲಂಕಾದ ನೆರೆಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಕಾರ್ಯ ಮುಂದುವರೆದಿದೆ. ನೆರೆಯ ರಾಷ್ಟ್ರದ ರಕ್ಷಣೆಗೆ ಭಾರತವೂ ನಿಂತಿದೆ. ಆಪರೇಷನ್ ಸಾಗರ್ ಬಂಧು ಹೆಸರಿನಲ್ಲಿ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ಶ್ರೀಲಂಕಾ ಅಧ್ಯಕ್ಷ ಅನುರಾ ಕುಮಾರ್ ದಿಸಾನಾಯಕೆ ಅವರೊಂದಿಗೆ ದೂರವಾಣಿ ಸಂಭಾಷಣೆ ನಡೆಸಿದ್ದು, ಶ್ರೀಲಂಕಾದೊಂದಿಗೆ ಭಾರತ ದೃಢವಾಗಿ ನಿಲ್ಲುತ್ತದೆ, ಅಗತ್ಯವಿರುವ ಎಲ್ಲಾ ಸಹಾಯವನ್ನು ಮಾಡುತ್ತದೆ ಎಂದು ಪ್ರಧಾನಿ ಮೋದಿ ಶ್ರೀಲಂಕಾ ಅಧ್ಯಕ್ಷ ದಿಸಾನಾಯಕೆ ಅವರಿಗೆ ಭರವಸೆ ನೀಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದಿತ್ವಾ ಚಂಡಮಾರುತ ಶ್ರೀಲಂಕಾದ ಮಾತ್ರವಲ್ಲ, ನಮ್ಮ ದೇಶ ಪೂರ್ವ ಕರಾವಳಿ ಭಾಗದಲ್ಲೂ ಕೂಡ ಹಾನಿ ಉಂಟು ಮಾಡಿದೆ. ಉಗ್ರವತ್ತಾರ ತೋರಿದ್ದ ಸೈಕ್ಲೋನ್ ಈಗ ಸೈಲೆಂಟ್ ಆಗಿದೆ. ಆದರೆ ಅದು ಸೃಷ್ಟಿ ಮಾಡಿದ್ದ ಅವಾಂತರಗಳು ಕೂಡ ಭೀಕರವಾಗಿದೆ. ದಿತ್ವಾ ಚಂಡಮಾರುತ ಲಂಕನ್ನರು ನಿದ್ರೆಯಲ್ಲೂ ಬೆಚ್ಚಿ ಬೀಳುವಂತೆ ಮಾಡಿದೆ. ದಿತ್ವಾ ಸೈಕ್ಲೋನ್ ಅಬ್ಬರಕ್ಕೆ ಇಡೀ ಶ್ರೀಲಂಕಾ ತತ್ತರಿಸಿ ಹೋಗಿದೆ. ವರ್ಣಾರ್ಭಟ, ಪ್ರವಾಹ, ಭೂಕುಸಿತಗಳಿಂದ ಜರ್ಜರಿತವಾಗಿದೆ. ಈ ಸೈಕ್ಲೋನ್ ಶ್ರೀಲಂಕಾ ಮಾತ್ರವಲ್ಲ, ನಮ್ಮ ದೇಶದ ಉತ್ತರ ತಮಿಳುನಾಡು, ಪುದುಚೇರಿ ಮತ್ತು ದಕ್ಷಿಣ ಆಂಧ್ರಪ್ರದೇಶದ ಕರಾವಳಿಗಳಲ್ಲೂ ಅವಾಂತರವನ್ನ ಸೃಷ್ಟಿಸಿತ್ತು. ಅಬ್ಬರಿಸಿ ಬೊಬ್ಬೆರೆದಿದ್ದ ದಿತ್ವಾ ಸೈಕ್ಲೋನ್ ಶಾಂತ, ಸಾವು ನೋವು ಹಾನಿಗೆ ಕಾರಣವಾದ ಚಂಡಮಾರುತ. ದಿತ್ವಾ ಅಬ್ಬರಕ್ಕೆ ತಮಿಳುನಾಡಿನ ಕರಾವಳಿ ಪ್ರದೇಶಗಳು ಸಿಲುಕಿದ್ವು. ಚೆನ್ನೈ, ನಾಗಪಟ್ಟಿಣಂ, ಕಡಲೂರು, ತುತುಗುಡಿ, ರಾಮೇಶ್ವರಂನಲ್ಲಿ ಅವಾಂತರಗಳು ಸೃಷ್ಟಿಯಾಗಿದ್ವು. ಕಡಲ್ ಕೊರೆತ, ಮುಳುಗಿದ ಮನೆಗಳು, ಕೃಷಿ ಭೂಮಿಗಳು ಜಲಾವೃತವಾಗಿದ್ವು. ಇದೀಗ ದಿತ್ವಾ ಅಬ್ಬರ ಕಡಿಮೆಯಾಗಿದ್ದು ತಮಿಳುನಾಡು ಸಹಜ ಸ್ಥಿತಿಗೆ ಮರಳುತ್ತಿದೆ. ಸಮುದ್ರದ ಅಲೆಗಳು ಶಾಂತವಾಗಿವೆ. ಆಂಧ್ರಪ್ರದೇಶ ಹಾಗೂ ಪುದುಚೇರಿ ಕರಾವಳಿ ಭಾಗಗಳಿಗೂ ದಿತ್ವಾ ಎಫೆಕ್ಟ್ ತಟ್ಟಿತ್ತು. ಆಂಧ್ರದ ನೆಲ್ಲೂರು, ಕಡಪ ಭಾಗದಲ್ಲಿ ನಿರಂತರ ಮಳೆಯಾಗಿತ್ತು. ಶ್ರೀಲಂಕಾದಲ್ಲಿ ಸಾವಿನ ಸಂಖ್ಯೆ 366ಕ್ಕೆ ಏರಿಕೆ. ದ್ವೀಪ ರಾಷ್ಟ್ರಕ್ಕೆ ಪ್ರಧಾನಿ ಮೋದಿ ಭರವಸೆ. ದಿತ್ವಾ ಅಬ್ಬರಕ್ಕೆ ಅಕ್ಷರಶಃ ನಲುಗಿ ಹೋಗಿದ್ದ ಶ್ರೀಲಂಕಾ ಚೇತರಿಸಿಕೊಳ್ಳಲು 1 ವರ್ಷವೇ ಬೇಕು. ಈ ಭೀಕರ ವಿಕೋಪದಲ್ಲಿ ಈವರೆಗೂ 366 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. 300ಕ್ಕೂ ಹೆಚ್ಚು ಜನ ಕಾಣೆಯಾಗಿದ್ದಾರೆ. ಲಕ್ಷಾಂತರ ಮಂದಿ ಮನೆಗಳನ್ನ ಕಳೆದುಕೊಂಡಿದ್ದಾರೆ. ತಗ್ಗು ಪ್ರದೇಶಗಳಿಗೆ ನುಗ್ಗಿದ ನೀರು ಇನ್ನೂ ಇಳಿದಿಲ್ಲ. ಲಂಕಾದ ನೆರೆಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಕಾರ್ಯ ಮುಂದುವರೆದಿದೆ. ನೆರೆಯ ರಾಷ್ಟ್ರದ ರಕ್ಷಣೆಗೆ ಭಾರತವೂ ನಿಂತಿದೆ. ಆಪರೇಷನ್ ಸಾಗರ್ ಬಂಧು ಹೆಸರಿನಲ್ಲಿ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ಶ್ರೀಲಂಕಾ ಅಧ್ಯಕ್ಷ ಅನುರಾ ಕುಮಾರ್ ದಿಸಾನಾಯಕೆ ಅವರೊಂದಿಗೆ ದೂರವಾಣಿ ಸಂಭಾಷಣೆ ನಡೆಸಿದ್ದು, ಶ್ರೀಲಂಕಾದೊಂದಿಗೆ ಭಾರತ ದೃಢವಾಗಿ ನಿಲ್ಲುತ್ತದೆ, ಅಗತ್ಯವಿರುವ ಎಲ್ಲಾ ಸಹಾಯವನ್ನು ಮಾಡುತ್ತದೆ ಎಂದು ಪ್ರಧಾನಿ ಮೋದಿ ಶ್ರೀಲಂಕಾ ಅಧ್ಯಕ್ಷ ದಿಸಾನಾಯಕೆ ಅವರಿಗೆ ಭರವಸೆ ನೀಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.